ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇನ್ಸ್ಟಾಗ್ರಾಮ್ ಅನ್ನೋದು ಇದೀಗ ಹಲವರ ಪಾಲಿಗೆ ಅವಕಾಶಗಳ ಮೂಟೆ. ನಿಮಗೆ ಟ್ಯಾಲೆಂಟ್ ಅನ್ನೋದು ಇದ್ರೆ ಸಾಕು, ಇದರಲ್ಲಿ ನೇಮು, ಫೇಮು, ಗಳಿಕೆ ಎಲ್ಲವೂ ಸಿಗುತ್ತೆ. ಹಾಗಂತಲೇ ಆ ಕೆಳ ಮಧ್ಯಮ ವರ್ಗದ ಯುವತಿ ಇನ್ಸ್ಟಾ ಸ್ಟಾರ್ ಆಗಲು ಹೊರಟಿದ್ದಳು. ಅದಕ್ಕಾಗಿ ತನ್ನ ದಿನದ ಸಮಯವನ್ನೆಲ್ಲ ಅದರಲ್ಲೇ ಕಳೆಯುತ್ತಿದ್ದಳು. ದಿನದ ಒಂದೊತ್ತು ಊಟಕ್ಕಾಗಿ ಕಷ್ಟಪಡುವ ತನ್ನ ಕುಟುಂಬವನ್ನ ಈ ಮೂಲಕ ಆರ್ಥಿಕವಾಗಿ ಮೇಲೆತ್ತುವ ಕನಸು ಕಂಡಿದ್ದಳು. ದೂರದ ಬಿಹಾರದಿಂದ ಬಂದು ದೆಹಲಿಯಲ್ಲಿ ಬದುಕು ಕಟ್ಟಿಕೊಂಡಿದ್ದ ತಂದೆ ತಾಯಿಗೆ ನೆರವಾಗಲು ಇಚ್ಛಿಸಿದ್ದಳು. ಎಲ್ಲ ಹೆಣ್ಣು ಮಕ್ಕಳಂತೆಯೇ ಆಕೆ ಕನಸುಗಾರ್ತಿ. ತನ್ನ ಬದುಕಿನ ಬಗ್ಗೆಯೂ ಅವಳಿಗೆ 108 ಕನಸುಗಳಿದ್ದವು. ಹಣಕ್ಕೆ ಬಡತನವಿತ್ತೆ ಹೊರತು ಅವಳ ಕನಸುಗಳಿಗೆ ಕೊರತೆ ಇರಲಿಲ್ಲ. ಮನೆಯ ಸಂಕಷ್ಟಗಳ ಕಾರಣಕ್ಕಾಗಿಯೇ 10ನೇ ತರಗತಿ ಬಳಿಕ ಶಿಕ್ಷಣ ಬಿಟ್ಟಿದ್ದ ಯುವತಿಗೆ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಆಗುವ ಕನಸಿತ್ತು. ಆದರೆ ವಿಧಿ ಅವಳ ಬಾಳಲ್ಲಿ ಬೇರೆಯದ್ದೇ ಆಟ ಆಡಿತು. ಪಶ್ಚಿಮ ದೆಹಲಿಯ ನಾಂಗ್ ಲೋಯಿ ಪ್ರದೇಶದಲ್ಲಿ ವಾಸವಿದ್ದ ಸೋನಿಯಾ ಕುಟುಂಬ ಚಿಕ್ಕದಾದ ಬಾಡಿಗೆ ಮನೆಯಲ್ಲಿ ಬದುಕು ದುಡ್ತಾ ಇತ್ತು. ತಂದೆ ಪಶು ಆಹಾರ ಮಾರಾಟ ಕೆಲಸ ಮಾಡ್ತಿದ್ರೆ, ತಾಯಿ ಮನೆಗೆಲಸ ಮಾಡಿಕೊಂಡು ಹಂಗೋ ಹಿಂಗೋ ಜೀವನ ಸಾಗಿಸ್ತಿದ್ರು. ಸೋನಿಯಾ ಶಾಲೆ ಬಿಟ್ಟ ಬಳಿಕ ತನ್ನ ಸೇವಿಂಗ್ಸ್ ಹಣದಲ್ಲೊಂದು ಮೊಬೈಲ್ ಖರೀದಿಸಿ ಅದರಿಂದ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗುವ ಕನಸಿನೊಂದಿಗೆ ಹೆಜ್ಜೆ ಇಟ್ಟಿದ್ಲು. ಅದರಂತೆ ನಿತ್ಯ ಅವಳು ಹಾಕುವ ಕಂಟೆಂಟ್ ಸಹ ಜನ ಮೆಚ್ಚುಗೆ ಗಳಿಸಲು ಶುರುವಾಗಿತ್ತು. ಜೊತೆಗೆ ಚಂದಾದಾರರ ಸಂಖ್ಯೆ ಕೂಡ ಹೆಚ್ಚಾಗಲು ಶುರುವಾಗಿತ್ತು. ಇದು ಸಹಜವಾಗಿ ಸೋನಿಯಾಳಿಗೆ ತನ್ನ ಮೇಲೆ ಭರವಸೆ ಮೂಡಲು ಶುರುವಾಯಿತು. ತಂದೆ ತಾಯಿ ಕೆಲ್ಸಕ್ಕೆ ಹೋದ ಬಳಿಕ ಸೋನಿಯಾ ಕಂಟೆಂಟ್ ಶೂಟ್ ಮಾಡಿ ಹಾಕುತ್ತಿದ್ದಳು. ಕೆಲವೊಮ್ಮೆ ಔಟ್ಡೋರ್ ಚಿತ್ರೀಕರಣವೂ ಮಾಡಿ ಸ್ಟೋರಿ, ರೀಲ್ಸ್ ಹಾಕುತ್ತಿದ್ದಳು. ಎಲ್ಲವೂ ಚೆನ್ನಾಗಿಯೇ ನಡೀತಿತ್ತು. ಸರಿಸುಮಾರು 7,000ಕ್ಕಿಂತಲೂ ಅಧಿಕ ಜನ ಅವಳ ಫಾಲೋವರ್ಸ್ ಆಗಿದ್ದರು. ದಿನೇ ದಿನೇ ಅವಳ ರೀಲ್ಸ್ಗಳಿಗೆ, ಪೋಸ್ಟ್ಗಳಿಗೆ ಹೆಚ್ಚಿನ ಕಾಮೆಂಟ್ಸ್, ಲೈಕ್ಸ್ ಬರಲು ಶುರು ಮಾಡಿದ್ದವು. ಆದರೆ ಅದೇ ವೇಳೆ ಸೋನಿಯಾ ಬದುಕಿನಲ್ಲಿ ಭೂತವೊಂದು ಎಂಟ್ರಿ ಆಗುತ್ತೆ. ಆ ಭೂತ ಅಂತಿಂತ ಪಿಶಾಚಿಯಾಗಿರಲಿಲ್ಲ. ಸೋನಿಯಾ ಕನಸಿನ ಲೋಕವನ್ನೇ ಇದು ಹಾಳು ಮಾಡಿತು. ಅಂತಿಮವಾಗಿ ಸೋನಿಯಾ ಯಾವುದು ಆಗಬಾರದ್ದು ಅಂದುಕೊಂಡಿದ್ದಳು, ಅದೇ ಸ್ಥಿತಿಯನ್ನ ಈ ದೆವ್ವ ತಂದಿಟ್ಟಿತು. ಹೌದು, ಇದು ಸೋನಿಯಾ ಎಂಬ ಅಮಾಯಕಿಯ ದಾರುಣ ಕತೆ. ದಿ ಡಾರ್ಕ್ ಕೇಸ್ ಆಫ್ ಸೋನಿಯಾ ಕುಮಾರಿ. ಸೋನಿಯಾ ಸಂಪೂರ್ಣವಾಗಿ ಸೋಷಿಯಲ್ ಮೀಡಿಯಾ ಜಗತ್ತಿನಲ್ಲಿ ಮುಳುಗಿಬಿಟ್ಟಿದ್ದಳು. ಅವಳ ಪ್ರಕಾರ ಇದೊಂದೇ ಅವಳ ಅದೃಷ್ಟವನ್ನ ಬದಲಾಯಿಸುವ ಮಾರ್ಗ ಅಂತ ಭಾವಿಸಿದ್ದಳು. ಹಾಗಾಗಿ ಸೋಷಿಯಲ್ ಮೀಡಿಯಾ ಅವಳ ತಲೆಯನ್ನ ಆವರಿಸಿತ್ತು. ಸೋನಿಯಾ 19 ವರ್ಷಕ್ಕೆ ಕಾಲಿಡ್ತಾ ಇದ್ದಂತೆ ಅವಳ ಬದುಕಿನಲ್ಲಿ ಭೂತದ ಪ್ರವೇಶವಾಗುತ್ತೆ. ಭೂತದ ಹೆಸರಿನಲ್ಲಿ ಎಂಟ್ರಿಯಾದ ಪಿಶಾಚಿಯ ಜೊತೆ ಅವಳ ಪ್ರೇಮ್ ಕಹಾನಿ ಶುರುವಾಗಿತ್ತು. ಈ ಭೂತ ಚಲನಚಿತ್ರದಲ್ಲಿ ಬರುವ ಹಾಗೆ ಅದ್ಯಾವುದು ಕಾಲ್ಪನಿಕ ದೆವ್ವವಾಗಿರಲಿಲ್ಲ. ಬದಲಾಗಿ ಅವಳು ಕದ್ದು ಮುಚ್ಚಿ ಪ್ರೀತಿಸುತ್ತಿದ್ದ ಹುಡುಗನಾಗಿದ್ದ. ಆತನನ್ನ ಅವಳು ಪ್ರೀತಿಯಿಂದ ಭೂತ್ ಹೆಸರಿನಲ್ಲಿ ಕರೆಯುತ್ತಿದ್ದಳು. ಆರಂಭದಲ್ಲಿ ಈ ಅನಾಮಿಕ ಯುವಕನ ಬಗ್ಗೆ ಮನೆಯವರಿಗೆ ಚೂರೇ ಚೂರು ಮಾಹಿತಿ ಸಹ ಇರಲಿಲ್ಲ. ಆದರೆ ದಿನಗಳದಂತೆ ಸೋನಿಯಾ ತಮ್ಮ ಪ್ರೇಮವನ್ನ ನಿಧಾನವಾಗಿ ಹೊರ ಜಗತ್ತಿಗೆ ತಿಳಿಸುವ ಯತ್ನ ಮಾಡಲು ಶುರು ಮಾಡಿದ್ಲು. ತನ್ನ ಇನ್ಸ್ಟಾ ಅಕೌಂಟ್ನಲ್ಲಿ ಆತನೊಂದಿಗಿನ ತನ್ನ ಫೋಟೋಗಳನ್ನ ಹಂಚಲು ಪ್ರಾರಂಭಿಸಿದ್ದಳು. ಆತನ ಹುಚ್ಚು ಪ್ರೀತಿಯಲ್ಲಿ ಬಿದ್ದಿದ್ದ ಸೋನಿಯಾ ತನ್ನ ವಯೋಮಾನದ ಇತರೆ ಹುಡುಗಿಯರಂತೆಯೇ ಸಹಜ ಆಕರ್ಷಣೆಗೆ ಒಳಗಾಗಿದ್ದಳು. ಹರೆಯಕ್ಕೆ ಕಾಲಿಟ್ಟವರಿಗೆ ಜಗತ್ತಿನ ಯಾವ ವಸ್ತು, ವಿಷಯಗಳು ಕಾಣಲಾರವು ಎನ್ನುವ ಮಾತಿನಂತೆ ಸೋನಿಯಾ ಭೂತದ ಬಾಯಿಗೆ ಬಲಿಯಾಗುತ್ತಿದ್ದಳು. ಅವಳ ಮಾನಸಿಕ ಹಾಗೂ ದೈಹಿಕ ನೋಟದಲ್ಲಿ ಸಾಕಷ್ಟು ಬದಲಾವಣೆಗಳು ಮೂಡಲು ಶುರು ಮಾಡಿದ್ದವು. ಸೋನಿಯಾ ತಾಯಿ ಹಾಗೂ ಸಹೋದರರಿಗೆ ಪ್ರೀತಿಯ ವಿಚಾರ ಪೂರ್ಣವಾಗಿ ಗೊತ್ತಿಲ್ಲದಿದ್ರು ಅವಳು ಲವ್ನಲ್ಲಿ ಬಿದ್ದಿರುವ ವಿಚಾರ ಹೆಚ್ಚು ಕಡಿಮೆ ತಿಳಿದಿತ್ತು. ಆದರೆ ಆ ಹುಡುಗ ಯಾರು, ಎಲ್ಲಿರ್ತಾನೆ, ಏನ್ ಕೆಲಸ ಮಾಡ್ತಾನೆ, ಈ ಯಾವ ವಿಚಾರಗಳು ತಿಳಿದಿರಲಿಲ್ಲ. ಹಲವು ಬಾರಿ ಈ ಕುರಿತು ಪ್ರಶ್ನಿಸಿದಾಗಲೂ ಅವಳು ಹಾರಿಕೆಯ ಉತ್ತರ ನೀಡಿದ್ದಳು. ತಾನು ಭೂತದ ಪ್ರೀತಿಯಲ್ಲಿರೋದಾಗಿ ನಿಕ್ ನೇಮ್ ಅನ್ನ ಸೂಚ್ಯವಾಗಿ ಹೇಳಿದ್ದಳು. ದಿನವಿಡೀ ಆತನೊಂದಿಗೆ ಫೋನ್ನಲ್ಲಿ ಮಾತನಾಡ್ತಾ ಇದ್ಲು. ಅವಳ ಇನ್ಸ್ಟಾ ಐಡಿ, ಫೋನ್ ಐಡಿ, ಫೇಸ್ಬುಕ್ ಐಡಿ, ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಭೂತದ ಹೆಸರೇ ತುಂಬಿ ಹೋಗಿತ್ತು. ಆದರೆ ಪ್ರೀತಿಯಿಂದ ಅವಳು ಇಟ್ಟಿದ್ದ ಈ ಹೆಸರೇ ಅವಳನ್ನ ದುರಂತವೊಂದಕ್ಕೆ ಕರೆದೊಯ್ಯುತ್ತಿದೆ ಅನ್ನುವ ಸಣ್ಣ ಕಲ್ಪನೆಯೂ ಅವಳಿಗಿರಲಿಲ್ಲ. ಅದು 2024ರ ಆಗಸ್ಟ್ ತಿಂಗಳು. ಸೋನಿಯಾ ಎಂದಿನಂತೆ ಇರಲಿಲ್ಲ. ಇದ್ದಕ್ಕಿದ್ದಂತೆ ಬಹುತೇಕ ಹೊರಗಡೆ ಹೋಗೋದನ್ನೇ ನಿಲ್ಲಿಸಿದ್ದಳು.
ಜೊತೆಗೆ ಆಗಾಗ ಸುಸ್ತು ಆದವಳಂತೆ ಕಂಡು ಬರ್ತಾ ಇದ್ಲು. ಮೇಲ್ನೋಟಕ್ಕೆ ಆರೋಗ್ಯವಾಗಿ ಕಂಡ್ರು ಅವಳ ಚಟುವಟಿಕೆಗಳು ನಾರ್ಮಲ್ ಆಗಿರ್ಲಿಲ್ಲ. ಸೋನಿಯಾ ತಾಯಿ ರಜನಿ ದೇವಿಗೆ ಇದರ ಬಗ್ಗೆ ಸಣ್ಣದೊಂದು ಸಂಶಯ ಕಾಡ್ತಾ ಇತ್ತು. ಅವರು ನೇರವಾಗಿ ಮಗಳನ್ನ ವೈದ್ಯರ ಬಳಿ ಕರೆದುಕೊಂಡು ಹೋಗಿ ತಪಾಸಣೆ ನಡೆಸಿದ್ರು. ದುರದೃಷ್ಟವಶಾತ್ ಅವರ ಸಂಶಯ ನಿಜವಾಗಿತ್ತು. 20 ವರ್ಷದ ಸೋನಿಯಾ 5 ತಿಂಗಳ ಗರ್ಭಿಣಿಯಾಗಿದ್ದಳು. ಯಾವುದು ಆಗ್ಬಾರ್ದು ಅಂದುಕೊಂಡಿದ್ದರೂ ಅದೇ ಘಟನೆ ಮಗಳ ಬಾಳಲ್ಲಿ ನಡೆದು ಹೋಗಿತ್ತು. ಇಲ್ಲಿಂದಲೇ ಕತೆ ಮಗದೊಂದು ತಿರುವಿಗೆ ಹೊರಳುತ್ತದೆ. ಅಂದಹಾಗೆ ಸೋನಿಯಾ ಪ್ರೀತಿಯ ಬಲೆಗೆ ಬಿದ್ದು ಅಂದಾಜು 1.5 ವರ್ಷವಾಗಿರುತ್ತದೆ. ಬಹುತೇಕ ಅವಳ ಇನ್ಸ್ಟಾ ಐಡಿಯ ಪೋಸ್ಟ್ಗಳಿಂದಲೇ ಇದು ತಿಳಿದು ಬರುತ್ತದೆ. ಸೋನಿಯಾ ಪ್ರೀತಿಸುತ್ತಿದ್ದ ಹುಡುಗನ ಹೆಸರು ಸಂಜು. ಅವಳು ಪ್ರೀತಿಯಿಂದ ಅವನನ್ನ ಭೂತ್ ಹೆಸರಿನಲ್ಲಿ ಕರೀತಾ ಇದ್ಲು. ಆತ ಮೂಲತಃ ಹರಿಯಾಣದವನಾದ್ರೂ ಸೋನಿಯಾ ಮನೆಯ ಹತ್ತಿರವೇ ತನ್ನ ಪೋಷಕರೊಂದಿಗೆ ವಾಸಿಸ್ತಾ ಇದ್ದ. ಹೆಚ್ಚು ಕಡಿಮೆ ಸೋನಿಯಾ ವಯಸ್ಸಿನವನೇ ಆಗಿದ್ದ. ಹೀಗಾಗಿ ಸೋನಿಯಾ ಜೊತೆಗಿನ ಸ್ನೇಹ ಕೆಲವೇ ದಿನಗಳಲ್ಲಿ ಲವ್ ಆಗಿ ಬದಲಾಗಿತ್ತು. ಅಂದ್ರೆ 2023ರ ದೀಪಾವಳಿಯಲ್ಲಿ ಸೋನಿಯಾ ತನ್ನ ಬಾಯ್ ಫ್ರೆಂಡ್ಗಾಗಿ ಇನ್ಸ್ಟಾದಲ್ಲಿ ಹಾಡೊಂದನ್ನ ಡೆಡಿಕೇಟ್ ಮಾಡಿರ್ತಾಳೆ. ಅದು ಭೀಮನ ಅಮಾವಾಸ್ಯೆಯ ಹಬ್ಬದ ದಿನ. ಗೃಹಿಣಿಯರು ತಮ್ಮ ಗಂಡಂದಿರಿಗಾಗಿ ವ್ರತಾಚರಣೆ ಮಾಡುವ ಸಂದರ್ಭ. ಅಂದು ಸೋನಿಯಾ ಕೂಡ ಸಂಜುಗಾಗಿ ಅಂದ್ರೆ ತನ್ನ ಪ್ರಿಯತಮ ಬೂತ್ಗಾಗಿ ವ್ರತ ಮಾಡಿ ಈ ಹಾಡು ಹಾಕಿ ರೀಲ್ ಮಾಡಿರ್ತಾಳೆ. ಅಷ್ಟರ ಮಟ್ಟಿಗೆ ಅವಳು ಸಂಜುನನ್ನ ಇಷ್ಟಪಟ್ಟು ಆತನೇ ತನ್ನ ಗಂಡ ಅಂತ ಭಾವಿಸಿರ್ತಾಳೆ. ಅಲ್ಲದೆ ಘಟನೆಗೂ ಮುನ್ನ ಬಹುತೇಕ ಪೋಸ್ಟ್ಗಳಲ್ಲಿ ಅವಳು ಸಂಜುನನ್ನ ಮೈ ಹಬಿ ಅಂತಾಲೆ ಬರೆದಿರುತ್ತಾಳೆ. ಇನ್ನು 2023ರ ಅಕ್ಟೋಬರ್ ತಿಂಗಳಿನಲ್ಲಿ ಅವಳು ಹಾಕಿದ ಕೊನೆಯ ಪೋಸ್ಟ್ ನಲ್ಲೂ ಸಂಜು ಈಸ್ ಮೈ ಎವ್ರಿಥಿಂಗ್ ಅಂತಾಲೆ ಬರೆದಿರ್ತಾಳೆ. ಬಹುಶಃ ಅವಳು ಇದೇ ಅಕ್ಟೋಬರ್ ತಿಂಗಳಲ್ಲಿ ತನ್ನ ಗರ್ಭಧಾರಣೆಯ 7ನೇ ಮಾಸವನ್ನ ಪೂರೈಸಿದ್ದಳು ಎನ್ನಲಾಗಿದೆ. ಆಸ್ಪತ್ರೆಗೆ ಹೋಗಿ ಬಂದ ಬಳಿಕ ಸೋನಿಯಾ ಇರುವ ವಿಚಾರವನ್ನ ತನ್ನ ಪೋಷಕರಿಗೆ ತಿಳಿಸಿ ಸಂಜುನೇ ಈ ಮಗುವಿನ ತಂದೆ ಅಂತ ತಿಳಿಸ್ತಾಳೆ. ಅಲ್ಲದೆ ಅವನೇ ನನ್ನ ಗಂಡ ಅಂತ ಹೇಳ್ತಾಳೆ. ಆದರೆ ಸಂಜು ಮಾತ್ರ ಸೋನಿಯಾ ವಿಚಾರವನ್ನ ತನ್ನ ಪೋಷಕರಿಗೆ ಹೇಳಿರೋದೇ ಇಲ್ಲ. ಸೋನಿಯಾ ಮನೆಯ ಸನಿಹದಲ್ಲಿದ್ದರೂ ಅತ್ಯಂತ ರಹಸ್ಯಮಯವಾಗಿಯೇ ವಿಷಯವನ್ನ ಬಚ್ಚಿಟ್ಟಿರ್ತಾನೆ. ಇನ್ನೇನೋ ಡೆಲಿವರಿ ಡೇಟ್ ಹತ್ತಿರ ಬರುತ್ತಿದ್ದಂತೆ ಸೋನಿಯಾ ಸಹ ಖುಷಿಯಿಂದ ಭವಿಷ್ಯದ ತನ್ನ ಬದುಕಿನ ಕುರಿತು ಕನಸು ಕಟ್ಟಿರ್ತಾಳೆ. ಎಲ್ಲವೂ ಸರಿ ಹೋಗುತ್ತದೆ ಎನ್ನುವ ವಿಶ್ವಾಸದಲ್ಲಿಯೇ ಸೋನಿಯಾ ಇರ್ತಾಳೆ. ಸಾಲದಕ್ಕೆ ಈ ವರ್ಷದ ಅಕ್ಟೋಬರ್ ತಿಂಗಳಿನಲ್ಲಿ ಮತ್ತೆ ಮನೆಯಲ್ಲಿಯೇ ಸಂಜು ಹೆಸರಿನಲ್ಲಿ ಭೀಮನ ಅಮಾವಾಸ್ಯೆ ವ್ರತ ಮಾಡ್ತಾಳೆ. ಸೋನಿಯಾ ತಾಯಿ ರಜನಿ ದೇವಿ ಮಗಳ ಖುಷಿಗಾಗಿ ಇದೆಲ್ಲವನ್ನ ಸಹಿಸಿಕೊಂಡಿರ್ತಾಳೆ. ಆದರೆ ಇದಾದ ಮರುದಿನವೇ ಅಂದ್ರೆ ಅಕ್ಟೋಬರ್ 21, 2024ರಂದು ಸೋನಿಯಾ ತನ್ನೆಲ್ಲ ಬಟ್ಟೆ ಬರೆ ತುಂಬಿಕೊಂಡು ಮನೆಯಿಂದ ನಾಪತ್ತೆಯಾಗುತ್ತಾಳೆ. ಹೀಗೆ ಹೋಗುವ ಮುನ್ನ ತನ್ನ ಸಹೋದರರಿಗೆ ಇರುವ ವಿಷಯವನ್ನ ತಿಳಿಸ್ತಾಳೆ. ಸಂಜು ಪೋಷಕರು ತಮ್ಮ ಮದ್ವೆ ಒಪ್ಪುತ್ತಿಲ್ಲ. ಹೀಗಾಗಿ ತಾವು ಓಡಿ ಹೋಗಿ ಮದ್ವೆ ಆಗ್ತಿರೋದಾಗಿ ಹೇಳುತ್ತಾಳೆ. ಇದಾದ ಹಲವು ಗಂಟೆಗಳ ಬಳಿಕ ವಿಷಯ ರಜನಿ ದೇವಿಗೆ ತಿಳಿಯುತ್ತದೆ. ಅವರು ತಮ್ಮ ಮಗಳಿಗೆ ಕರೆ ಮಾಡ್ತಾರೆ. ಆದರೆ ಆರಂಭದಲ್ಲಿ ಸ್ವಿಚ್ ಆಫ್ ಆಗಿದ್ದ ಮೊಬೈಲ್ ಕೆಲ ಸಮಯದ ನಂತರ ರಿಂಗ್ ಆಗುತ್ತದೆ. ಆದರೆ ಕಾಲ್ ರಿಸೀವ್ ಮಾಡಿದ ಸಂಜು ತನ್ನ ಅತ್ತೆ ಅಂದ್ರೆ ಸೋನಿಯಾ ತಾಯಿ ಜೊತೆ ಮಾತನಾಡಿ ಸೋನಿಯಾಗೆ ತಮ್ಮ ಮೇಲೆ ಕೋಪವಿದೆ, ದಯಮಾಡಿ ಕರೆ ಮಾಡದಂತೆ ಹೇಳಿ ಕಾಲ್ ಕಟ್ ಮಾಡುತ್ತಾನೆ. ಇದಾದ ಬಳಿಕ ಸೋನಿಯಾ ಸಹೋದರ ಮನೀಶ್ ಮತ್ತೊಮ್ಮೆ ಕರೆ ಮಾಡಿದಾಗ್ಲೂ ಇದೇ ರೀತಿಯ ಉತ್ತರ ಬರುತ್ತದೆ. ಆದರೆ ಈ ಸಮಯದಲ್ಲಿ ಸಂಜು ಜೊತೆ ಒಂದಷ್ಟು ಗೆಳೆಯರು ಇರೋದು ಸಹ ಮೊಬೈಲ್ ಧ್ವನಿಯಲ್ಲಿ ತಿಳಿಯುತ್ತದೆ. ಕೂಡಲೇ ಮನೀಶ್ಗೆ ಭಯ ಶುರುವಾಗುತ್ತೆ. ಜೊತೆಗೆ ಮೊಬೈಲ್ ಕರೆಯಲ್ಲಿ ಕೇಳಿ ಬಂದ ಪದ ಮನೀಶ್ನನ್ನ ಕುಸಿಯುವಂತೆ ಮಾಡುತ್ತದೆ. ಭೂಮಿಯ ಕುಣಿಯನ್ನ ಇನ್ನಷ್ಟು ಆಳಕ್ಕೆ ಅಗೀರಿ ಎಂಬ ಶಬ್ದ ಅಲ್ಲೇನು ನಡೆಯಬಾರದ್ದೇ ನಡೆದಿದೆ ಅಂತ ಮನೀಶ್ ಭಾವಿಸುತ್ತಾನೆ. ಅಲ್ಲದೆ ಕೂಡಲೇ ಪೋಷಕರೊಂದಿಗೆ ತೆರಳಿ ನಾಗ್ಲೋಯಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಯತ್ನಿಸ್ತಾನೆ. ಆದರೆ ಪೊಲೀಸರು ದೂರು ದಾಖಲಿಸಿಕೊಳ್ಳಲು ನಿರಾಕರಿಸುತ್ತಾರೆ. ಇಬ್ಬರು ವಯಸ್ಕರಾಗಿರುವ ಹಿನ್ನೆಲೆಯಲ್ಲಿ ಇಚ್ಛೆಯಂತೆ ಓಡಿ ಹೋಗಿದ್ದಾರೆ ಎಂದು ಹೇಳಿ ವಾಪಸ್ ಕಳಿಸುತ್ತಾರೆ. ಇದಾದ ಬಳಿಕ ಸೋನಿಯಾ ಪೋಷಕರು ಖುದ್ದು ಸಂಜು ಬಗ್ಗೆ ಮಾಹಿತಿ ಕಲೆ ಹಾಕಲು ಮುಂದಾಗ್ತಾರೆ. ಹೀಗೆ ಹುಡುಕುತ್ತಾ ಹೋದಾಗ ಸಂಜುವಿನ ವಿಳಾಸ ಸಿಗುತ್ತದೆ. ಆದರೆ ಅವನ ಮನೆಗೆ ಹೋದಾಗ ಸೋನಿಯಾ ಪೋಷಕರಿಗೆ ಅಚ್ಚರಿ ಕಾಯ್ದಿರುತ್ತದೆ. ಕಾರಣ ಸೋನಿಯಾ ಪಾಲಿಗೆ ಭೂತ್ ಆಗಿದ್ದ ಸಂಜು ಅಸಲಿಗೆ ಸಲೀಂ ಆಗಿರ್ತಾನೆ. ಅಂದ್ರೆ ಸಂಜು ಅಲಿಯಾಸ್ ಸಲೀಂ ಆತನ ನಿಜ ಹೆಸರಾಗಿರುತ್ತೆ. ಮನೆಗೆ ಬಂದ ಸೋನಿಯಾ ಪೋಷಕರಿಗೆ ಸಲೀಂ ಪೋಷಕರು ಯಾವುದೇ ರೀತಿ ಸಮಾಧಾನ ಹೇಳದೆ ತಮಗೂ ತಮ್ಮ ಮಗನಿಗೂ ಯಾವುದೇ ಸಂಬಂಧವಿಲ್ಲ, ಆತನನ್ನ ತಾವು ಮನೆಯಿಂದ ಹೊರಹಾಕಿರೋದಾಗಿ ಹೇಳಿ ನುಣುಚಿಕೊಳ್ಳುತ್ತಾರೆ. ಬಂದ ದಾರಿಗೆ ಸುಂಕವಿಲ್ಲದಂತೆ ಸೋನಿಯಾ ಪೋಷಕರು ಮರಳುತ್ತಾರೆ. ಇದಾದ ಮರುದಿನ ಸೋನಿಯಾ ಸಹೋದರ ಮನೀಶ್ ಮೊಬೈಲ್ಗೆ ಪಶ್ಚಿಮ ವಿಹಾರ ಠಾಣೆಯಿಂದ ಕರೆಯೊಂದು ಬರುತ್ತದೆ. ಫೋನ್ ಕರೆಯಲ್ಲಿ ಪೊಲೀಸ್ ಅಧಿಕಾರಿ ನಂಬರ್ ಪ್ಲೇಟ್ ಇಲ್ಲದ ಗಾಡಿಯಲ್ಲಿ ಸೋನಿಯಾ ಪೋಷಕರ ಆಧಾರ್ ಕಾರ್ಡ್ ದಾಖಲೆಗಳೊಂದಿಗೆ ಯುವಕನೊಬ್ಬ ಸಿಕ್ಕಿಬಿದ್ದಿದ್ದಾನೆ. ಹೀಗಾಗಿ ಕೂಡಲೇ ಬರುವಂತೆ ಸೂಚಿಸುತ್ತಾರೆ. ಮನೀಶ್ ತನ್ನ ಪೋಷಕರೊಂದಿಗೆ ನಾಗ್ಲೋಯಿ ಪೊಲೀಸರನ್ನ ಕರೆದುಕೊಂಡು ಪಶ್ಚಿಮ ವಿಹಾರ ಠಾಣೆಗೆ ಬರ್ತಾನೆ.
ಹೀಗೆ ಬಂದವರಿಗೆ ಅಚ್ಚರಿ ಕಾಯ್ದಿರುತ್ತದೆ. ಆಧಾರ್ ಕಾರ್ಡ್ ದಾಖಲೆಯೊಂದಿಗೆ ಸಿಕ್ಕಿಬಿದ್ದವ ಬೇರ್ಯಾರೂ ಅಲ್ಲ, ಸಂಜು ಅಲಿಯಾಸ್ ಸಲೀಂ ಆಗಿರ್ತಾನೆ. ಆರಂಭದಲ್ಲಿ ಯಾವುದನ್ನ ಬಾಯ್ಬಿಡದ ಸಲೀಂ ಪೊಲೀಸರ ಲಾಠಿ ರುಚಿ ಬಳಿಕ ತಾನು ಎಸಗಿದ ಪಾಪ ಕೃತ್ಯವನ್ನ ಹೇಳ್ತಾನೆ. ಅಕ್ಟೋಬರ್ 21, 2024ರಂದು ಸೋನಿಯಾ ಮನೆಯಿಂದ ಪರಾರಿಯಾದ ಬಳಿಕ ಸಂಜು ಉರ್ಫ್ ಸಲೀಂ ಅವಳನ್ನ ಬಾಡಿಗೆ ಕಾರಿನಲ್ಲಿ ಕರೆದೊಯ್ದಿರ್ತಾನೆ. ಮಾರ್ಗ ಮಧ್ಯೆ ಆತನ ಗೆಳೆಯರಾದ ಪಂಕಜ್ ಮತ್ತು ಋತಿಕ್ ಜೊತೆಯಾಗ್ತಾರೆ. ಹೀಗೆ ನಾಲ್ವರು ಕಾರ್ನಲ್ಲಿ ರೋಹಟಾಕ್ ಮಾರ್ಗದಲ್ಲಿ ಪ್ರಯಾಣ ಬೆಳೆಸ್ತಾರೆ. ಪ್ರಯಾಣದ ಸಮಯದಲ್ಲಿ ಸೋನಿಯಾ ಸಲೀಂನನ್ನ ಮದುವೆಗೆ ಒತ್ತಾಯಿಸುತ್ತಾಳೆ. ನಿರಂತರ ಒತ್ತಡ ಹೇರುತ್ತಾ ಜಗಳಕ್ಕಿಳಿಯುತ್ತಾಳೆ. ನಿಜವಾಗಿಯೂ ಸಲೀಂಗೆ ಸೋನಿಯಾಳನ್ನ ಮದುವೆ ಆಗುವ ಇರಾದೆ ಇರಲಿಲ್ಲ. ಹೀಗಾಗಿ ಇಬ್ಬರ ನಡುವೆ ಜಗಳ ತಾರಕಕ್ಕೇರುತ್ತದೆ. ಬಳಿಕ ಗೆಳೆಯರ ಮಧ್ಯಸ್ಥಿಕೆಯಲ್ಲಿ ಮದುವೆಗೆ ಒಪ್ಪಿದ್ದಾಗಿ ಹೇಳಿ ರೋಟೆಕ್ನಲ್ಲಿ ವಾಹನ ನಿಲ್ಲಿಸಿ ಸೋನಿಯಾಳನ್ನ ವಾಹನದಲ್ಲಿ ಬಿಟ್ಟು ಮೂವರು ಗೆಳೆಯರು ಪಾರ್ಟಿ ಮಾಡ್ತಾರೆ. ಇದಾದ ಬಳಿಕ ಸಲೀಂ ಹಾಗೂ ಆತನ ಸಂಗಡಿಗರು ಸೋನಿಯಾಳನ್ನ ಕರೆದುಕೊಂಡು ರೋಟೆಕ್ನಿಂದ 20 ಮೈಲಿ ದೂರದಲ್ಲಿರುವ ಮದೀನಾ ಗ್ರಾಮದ ನಿರ್ಜನ ಪ್ರದೇಶಕ್ಕೆ ಬರ್ತಾರೆ. ಸ್ಥಳಕ್ಕೆ ಬರುತ್ತಲೇ ಮೂವರು ಕಿರಾತಕರು ಸೋನಿಯಾ ಗರ್ಭಿಣಿ ಅನ್ನೋದನ್ನ ಲೆಕ್ಕಿಸದೆ ನೆಲಕ್ಕೆ ಹಾಕಿ ಮನ ಬಂದಂತೆ ಒದೆಯುತ್ತಾರೆ. ಅಲ್ಲದೆ ಕಾರ್ನಲ್ಲಿದ್ದ ಮೊಬೈಲ್ ಚಾರ್ಜರ್ ವೈರ್ನಿಂದ ಕತ್ತು ಬಿಗಿದು ಸೋನಿಯಾಳನ್ನ ಹತ್ಯೆಗೈಯುತ್ತಾರೆ. ಬಳಿಕ ಅಲ್ಲೇ ಮೃತದೇಹವನ್ನ ಹೊತ್ತು ಹಾಕ್ತಾರೆ. ಪ್ರೀತಿಯ ಬಲೆಯಲ್ಲಿ ಬಿದ್ದ ಸೋನಿಯಾ ಒಡಲಲ್ಲಿ ಮಗುವನ್ನ ಇಟ್ಕೊಂಡೇ ಮಸಣ ಸೇರುತ್ತಾಳೆ. ಸೋನಿಯಾಳನ್ನ ಕೊಲೆ ಮಾಡಿದ ಬಳಿಕ ಯಾರಿಗೂ ಸಂಶಯ ಬಾರದಂತೆ ಮೂವರು ಯುವಕರು ಅದೇ ವಾಹನದ ಮೂಲಕ ದೆಹಲಿಗೆ ವಾಪಸ್ ಆಗ್ತಾರೆ. ಯಾರನ್ನ ಸೋನಿಯಾ ತನ್ನ ಪ್ರಾಣ ಎಂದು ಭಾವಿಸಿದ್ದಳು ಅವನೇ ಅವಳ ಪಾಲಿಗೆ ಯಮನಾಗಿದ್ದ. ಪ್ರೀತಿಯ ಹೆಸರಿನಲ್ಲಿ ಅನರ್ಹರಿಗೆ ತನ್ನ ದೇಹ ಒಪ್ಪಿಸಿದ್ದ ಸೋನಿಯಾ ಅದ್ಯಾವುದೋ ನಿರ್ಜನ ಪ್ರದೇಶದಲ್ಲಿ ಬೀದಿ ಹೆಣವಾಗಿದ್ದಳು. ಜಗತ್ತನ್ನೇ ನೋಡದ ಕಂದಮ್ಮ ತನ್ನ ತಾಯಿಯೊಂದಿಗೆ ಭೂಮಿಯ ಒಡಲು ಸೇರಿತ್ತು. ಪೊಲೀಸ್ ವಿಚಾರಣೆ ವೇಳೆ ಆರೋಪಿ ಸಲೀಂ ತಾನೇ ಕೊಲೆ ಮಾಡಿರೋದಾಗಿ ಒಪ್ಪಿಕೊಂಡ. ಅಲ್ಲದೆ ಸೋನಿಯಾ ಪದೇ ಪದೇ ಮದುವೆಗೆ ಒತ್ತಾಯಿಸಿದ್ದು ಹಾಗೂ ಮಗುವನ್ನ ಹೆರಲೇಬೇಕು ಎನ್ನುವ ಹಠವೇ ಹತ್ಯೆಗೆ ಕಾರಣ ಅಂತಾಲೂ ತಿಳಿಸಿದ್ದ. ಅಲ್ಲಿಗೆ ತಾನು ಅವಳನ್ನ ಪ್ರೀತಿಸಿದ್ದು ಕೇವಲ ದೈಹಿಕ ವಾಂಛೆಗೆ ಅನ್ನೋದನ್ನ ಬಹಿರಂಗವಾಗಿಯೇ ಒಪ್ಪಿಕೊಂಡ. ಇದಿಷ್ಟೇ ಅಲ್ಲ, ಆತ ಸೋನಿಯಾಗೆ ಸಂಶಯ ಬಾರದಂತೆ ಹಿಂದೂ ಹೆಸರು ಇಟ್ಕೊಂಡೇ ವಂಚಿಸಿದ್ದ. ಅವಳ ಜೊತೆ ಇದ್ದಾಗ ಹಣೆಗೆ ಕುಂಕುಮ, ಕೈಯಲ್ಲಿ ಕಡಗ ಹಾಕಿಕೊಂಡಿರುತ್ತಿದ್ದ. ಹೀಗೆ ಬಹಳ ವ್ಯವಸ್ಥಿತವಾಗಿಯೇ ಅವಳನ್ನ ತನ್ನ ಮೋಹಪಾಶಕ್ಕೆ ಬೀಳಿಸಿಕೊಂಡು ಕೊನೆಗೆ ಧೋಕಾ ನೀಡಿ ಅವಳ ಬದುಕನ್ನ ನಿರ್ನಾಮ ಮಾಡಿದ. ಸ್ನೇಹಿತರೆ, ಹದಿಹರೆಯದ ವಯಸ್ಸಿನಲ್ಲಿ ಸ್ನೇಹ ಪ್ರೀತಿ ಸಹಜ. ಹಾಗಂತ ಅಪಾತ್ರರನ್ನ ಪ್ರೀತಿಸೋದು, ನಂಬುವುದು, ಮಾಡೋದು ತಪ್ಪು. ಅದರಲ್ಲೂ ಪ್ರೀತಿಯ ವಿಚಾರದಲ್ಲಿ ಅವಸರಕ್ಕೆ ಬೀಳದೆ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಕನಿಷ್ಠ ಮನೆಯಲ್ಲಿರುವ ಪೋಷಕರಿಗೆ ವಿಷಯ ತಿಳಿಸಬೇಕು. ಪ್ರೀತಿಯ ಹೆಸರಿನಲ್ಲಿ ದೈಹಿಕ ಸಂಪರ್ಕಕ್ಕೆ ಒತ್ತಾಯಿಸಿದ್ರೆ ಮೊದಲು ಆದಷ್ಟು ಅಂತಹ ಸಂಬಂಧದಿಂದ ದೂರ ಇರಬೇಕು. ಈಗಿನ ದಿನಮಾನಗಳಲ್ಲಿ ಹೆಣ್ಣು ಗಂಡೆಂಬ ಭೇದ ಭಾವವಿಲ್ಲದೆ ಮೋಸ ವಂಚನೆ ನಡೆಯುತ್ತಿದೆ. ಹೀಗಿರುವಾಗ ಪ್ರೀತಿ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಇಲ್ಲವಾದ್ರೆ ಸೋನಿಯಾಳಿಗೆ ಆದ ಗತಿಯೇ ಬರಬಹುದು. ಈ ಪ್ರಕರಣದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.